ನಮಸ್ಕಾರ. ಚಾಟ್ ಅಳವಡಿಸಿಕೊಳ್ಳಬೇಕು. ಮಕ್ಕಳನ್ನ ಸರಿದಾರಿಗೆ ತರುವಲ್ಲಿ ಹಿರಿಯರ ಪಾತ್ರ ಪ್ರಮುಖವಾಗುತ್ತದೆ ಎಂದರು. ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಲಭಾವಿ, ಸದಸ್ಯ ಜೆಜೆ ಆಚಾರ್, ತಾಲೂಕು ನಾವು ಕೇಳಿದ್ರೆ ಇವತ್ತು ಅಂತ ಹಿರಿಯರು ನಮ್ಮ ಮಧ್ಯೆ ಇಲ್ಲ. ತುಂಬು ಜೀವನವನ್ನು ನಡೆಸಿ 100 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ ನಮ್ಮನ್ನು ಇವತ್ತು ಬಿಟ್ಟಾಗಲಿದ್ದಾರೆ. ಅವರು ನಮ್ಮನ್ನು ಬಿಟ್ಟು ಆಗಲಿರ್ಬೋದು, ಆದರೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಗಳು, ಅವರು ಕೊಟ್ಟಿರ್ತಕ್ಕಂಥ ಆದರ್ಶಗಳು, ಅವರು ಈ ನೆಲಕ್ಕೆ ಕೂಡ ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನಗಳನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ, ಪ್ರಹ್ಲಾದ ಕಟ್ಟಿಯವರು ಅಂತಕ್ಕಂಥದ್ದು. ಅವ್ರು ಯಾವುದೇ ಕಾರ್ಯಕ್ರಮಗಳಿಗೆ ಕೂಡ ಬರೋದಿಲ್ಲ, ಆದರೆ ಅನುಭವವನ್ನು ಕೂಡ ಬಳಸಿಕೊಳ್ಳಬೇಕಾಗ್ತದೆ. ಈಗಾಗಲೇ ದೇವೇಂದ್ರಪ್ಪನವರು ಮತ್ತು ತಹಶೀಲ್ದಾರ್ ಅವರು ಹೇಳಿದ ಹಾಗೆ ನಿಜಾಮರ ಆಳ್ವಿಕೆ ಅಂತೇಳಿ ಇವತ್ತು ನಮ್ಮ ಹಿರಿಯರನ್ನು ಕೇಳಿದರೆ ನಮ್ಗೆ ಗೊತ್ತಾಗ್ತದೆ. ಭಾಳ ಹಿರಿಯರು ಅಥವಾ ಅವರಿಂದ ಬಂದಿರತಕ್ಕಂಥ ವಿಚಾರಗಳನ್ನು ನಮ್ಮ ಹಿಂದಿನ ಹಿರಿಯರು ಕೇಳಿ ಹೇಳ್ತಾರೆ. ಬಹುಶಃ ನಿಜಾಮರು ಅಂತ ಹೇಳಿದರೆ ಅವ್ರ ಬೂಟಿನ ಸಪ್ಪಳ ಆದರೆ ಅವ್ರು ಎಲ್ಲಿದ್ದೇನೋ ಗೊತ್ತಿಲ್ಲ, ಆದರೆ ಅವರ ಇದ್ರ ಮೇಲೆ ರಜಾಕರು ಅಂತಕ್ಕಂಥದ್ದನ್ನು ಬಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ಅನೇಕ ಕಾಲ್ಗಡಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇರ್ಬೋದು, ಲೂಟಿ ಮಾಡ್ತಕ್ಕಂಥದ್ದು ಇರ್ಬೋದು, ನನ್ನ ಸೋದರಿಯನ್ನು ತಾಯಂದಿರನ್ನು, ಎಷ್ಟೋ ಜನ ಸೋದರ ತಾಯಂದಿರನ್ನು ಅವರನ್ನು ಅತ್ಯಾಚಾರ ಮಾಡ್ತಕ್ಕಂಥದ್ದು ಇರ್ಬೋದು, ಮನೆ ದೋಸ್ತಕ್ಕಂಥದ್ದು, ಹೀಗೆ ಅನೇಕ ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಬಹುಶಃ ಅವತ್ತಿನ ನಮ್ಮ ಹಿರಿಯರು ಇದಕ್ಕೆಂದು ಮುಕ್ತಿ, ದೇಶಕ್ಕೇನು ಸ್ವತಂತ್ರ ಸಿಕ್ಕಿದೆ, ಆದರೆ ನಮಗೆ ಯಾವಾಗ ಮುಕ್ತಿ ಅಂತಕ್ಕಂಥದ್ದನ್ನು ನೆನಪು ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ನೆಹರೂರವರು ಎಲ್ಲರ ಜೊತೆಯೇ ನಮ್ಮ ಭಾಗಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಅಂತ ಹೇಳಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಅಂತಕ್ಕಂಥದ್ದು. ಬಹುಶಃ ಮಾನೀಯ ಅವತ್ತಿನ ಗೃಹ ಸಚಿವರು ಈಗಾಗಲೇ ತಹಶೀಲ್ದಾರ್ ಹೇಳಿದ ಆಪರೇಷನ್ ಪೋಲೋ ಅಂತಕ್ಕಂಥ ಆರಾಚರಣೆಯ ಮೂಲಕ ಪೂಜ್ಯನ ತಂದೆಯವರು ಆವಾಗ ಹೇಳ್ತಕ್ಕಂಥ ನೆನಪು ನನಗೆ. ಇದೇ ಹೈದರಾಬಾದನ್ನೇ ವಿಮಾನಗಳ ಮೂಲಕ, ಅಂದರೆ ವಿದ್ಯುತ್ ವಿಮಾನಗಳ ಮೂಲಕ ಕತ್ತಲಾಗಿರ್ತಕ್ಕಂಥ ರೀತಿ ಒಳಗಡೆ ನಿಲ್ಲಿಸಿದ್ರು ಅಂತಕ್ಕಂಥದ್ದನ್ನು ಆ ನಿಜಾಮಿಗೆ ಒಂದನ್ನು ಇದನ್ನು ಕೊಡ್ತಾರೆ, ಬರ್ತಿ ಹೊರಗಡೆ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.